ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಭದ್ರಾ ಡ್ಯಾಂ ವೀಕ್ಷಣೆಗಾಗಿ ನೀರಾವರಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಶಾಸಕರಾದ ಜಿ.ಎಸ್. ಶ್ರೀನಿವಾಸ್ ಮತ್ತು ಭದ್ರಾವತಿ ಶಾಸಕರು, ಕೆಆರ್ಐಡಿಎಲ್ ಅಧ್ಯಕ್ಷರಾದ ಬಿ.ಕೆ. ಸಂಗಮೇಶ್ ಹಾಗೂ ಲೋಕಸಭೆ ಸಚಿವರಾದ ಸಂಸದರಾದ ಬಿ.ಎನ್. ಚಂದ್ರಪ್ಪ, ಮಾಜಿ ಸಚಿವರಾದ ಎಚ್. ಆಂಜನೇಯ, ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರಾದ ಬಿ.ಕೆ. ಶಿವಕುಮಾರ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, ಟಿವಿ 13 ನ್ಯೂಸ್, ತರೀಕೆರೆ. ಬನ್ನಿ. ಸರ್ ಸ್ವಲ್ಪ ನೀವು ಸ್ವಲ್ಪ सब सर सब सर है ना सब सर ನೀವು ಕಡೆ ಬರ್ರಿ. ನಾನು ಸುದ್ದಿ ಮಾಡೋದು. ಹೌದು ಮಾಡ್ರಿ ಸರ್, ಈ ಕಡೆ ಬರ್ರಿ ಸರ್. ಬಿಡ್ರಿ ಒಂದು ನಿಮಿಷ. ಹಿಂದೆ ಬಂದ್ರೆ ಚಲೋ ಸರ್ ಎಲ್ಲರೂ. ಓಕೆನಾ ಸರ್? ಈಗ ಮೊದಲನೇ ಬಾರಿಗೆ ವಿಸಿಟ್ ಮಾಡಿ ಪರಿಸ್ಥಿತಿ ನೋಡ್ರಿ ಈ ಥರ ಇದೆ. ಮೊನ್ನೆ 1ನೇ ತಾರೀಕು ಇವತ್ತು ಭದ್ರಾ, ಅಪ್ಪರ್ ಭದ್ರಾ, ಇದು ಭಾಳ ಜನಗಳ ಕನಸು. 12 ತಾಲೂಕು, 5 ಜಿಲ್ಲೆಗೆ ಅನುಕೂಲವಾಗುವಂಥ ಇರಿಗೇಷನ್ನು ಮತ್ತು ಕುಡಿಯೋ ನೀರಿಗೆ. ಅದರಲ್ಲಿ ಕೆಲವು ಹರ್ಡಲ್ಸ್ ಎಲ್ಲ ಇತ್ತು, ಕೆಲವು ಲ್ಯಾಂಡ್ ಅಕ್ವಿಷನ್ನು ಅದೆಲ್ಲ ಇತ್ತು, ಅದೆಲ್ಲ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಉಳಿದಾಗೆ ಒಂದು 2-3 ಕಡೆ ಫಾರೆಸ್ಟ್, ತುಮಕೂರು ನಾಲೆ ಬರುತ್ತಲ್ಲ, ಅಲ್ಲಿ ಫಾರೆಸ್ಟ್ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು. ಅದನ್ನು ಕೂಡ ನಮ್ಮ ಬ್ರಿಜೇಶ್ ಅಂತ ಅವರು IFS ಆಫೀಸರ್ ಅಂತ ಹೇಳಿದ್ರು, ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತು ನೀರು ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. 150 ವರ್ಷಗಳ ಇತಿಹಾಸ ಕಡಿಮೆ ಬಿದ್ದಂಥ ನೀರು ಕಡಿಮೆ ಆಗೋದಕ್ಕೆ ಭಾಳ ಕಾರಣ ಆಗಿದೆ. ಮತ್ತು ಕುಡಿಯೋ ನೀರಿಗೆ 3-4 ತಿಂಗಳು ಏನು ಸಮಸ್ಯೆ ಬರುತ್ತೆ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾವಿ ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಚಿಲ್ಲುಪುರ, ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾಯಿದೆ.
ಮತ್ತು ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸರ್ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮಿಗೆ ಸಾಕಷ್ಟು ಕುಡಿಯೋರಿಗೆ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮುಂಜಾಗ್ರತಾ ಕ್ರಮವಾಗಿ ಬೆಳೆಗೆ ಯಾಕೆಂದರೆ ಡ್ಯಾಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಇದಕ್ಕೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದು. ನೀರು ಬಂದರೆ ನಾವೇನು ಮಾಡ್ತೀವಿ? ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಅಂದರೆ ಈ ಬಾರಿ ಚೆನ್ನಾಗಾದರೆ ಏನು ಸಮಸ್ಯೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಆ ಥರದ್ದು ಏನಾದ್ರು ಯೋಚನೆ ಇದೆಯಾ ಸರ್? ಅದು ರೆವಿನ್ಯೂ ಮಿನಿಸ್ಟ್ರಿ. ಮಳೆ ಬರೋ ನಿರೀಕ್ಷೆ ಇದೊಂದು ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದ 12 ರಾಜ್ಯಗಳಲ್ಲಿ ಈ ಸರಿ ಬರಗಾಲ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ. ಅಂದರೆ ಈಗ ಅಷ್ಟು ಯೋಜನಾ ಪ್ರದೇಶ ಬರುವಂಥ ಅಷ್ಟು ಜಿಲ್ಲೆಗಳಿಗೆ ಕುಡಿಯೋ ನೀರು ಇದೆ ಅದ, ಹಾಗಾಗಿ ಅಷ್ಟಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಕುಡಿಯೋ ನೀರಿಗಾರು ಆಗುತ್ತೆ ನಮ್ಮ ಮಟ್ಟಿಗೆ. ಎಲ್ಲ ಡ್ಯಾಮ್ಗಳು ಕೂಡ ಕುಡಿಯೋ ನೀರಿಗೆ ಆಗೋಷ್ಟು ಇಟ್ಕೊಂಡು ಸ್ವಲ್ಪ ಮಿತವಾಗಿ ಬಳಸಿ. ಯಾಕಂದರೆ ಮಳೆ ಬಂದರೆ ಪರವಾಗಿಲ್ಲ, ಬರದೋಗಿದ್ರೆ ಕನಿಷ್ಠ ಒಂದು 3-4 ತಿಂಗಳು ಆಗೋವಷ್ಟು ನಮ್ಮಲ್ಲಿದೆ. ಈಗ ತೀರಾ ಕುಡಿಯೋ ನೀರಿಗೂ ತೊಂದರೆ ಆಗೋಷ್ಟು ಮಳೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರುತ್ತೆ, ಆದರೆ ಡ್ಯಾಮ್ಗಳು ತುಂಬದೇ ಇರ್ಬೋದು, ಕುಡಿಯೋ ನೀರಿಗೆ ಸಮಸ್ಯೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ಸರ್ ಭದ್ರಾ ಮೇಲ್ದಂಡೆ ನಡೀತಾ ಇದೆ. ಅವರು 5,200 ಕೋಟಿ ಕೊಡ್ತೀವಿ ಅಂತೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹಿಂದೆ ಘೋಷಣೆ ಮಾಡಿದರು. ಮತ್ತು ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲ್ ಇದ್ದಾರೆ, ಅವರು ಗುಜರಾತ್ನವರೇ, ಕೇಂದ್ರದ ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡಿ ಹಿಂದೆ ಘೋಷಣೆ ಮಾಡಿದ್ದು ಅದು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಆಗ ಅಟ್ಲೀಸ್ಟ್ ಕಂತಲ್ಲಾದರೂ ಕೊಡಲಿ ನಮಗೆ. ನಾವೀಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದೀವಿ ವ್ಯಾಪಾರ ಕಡೆಯಿಂದ ಭದ್ರಾ ಇದಕ್ಕೆ. ಮತ್ತು ಅದ್ರ ಜೊತೆಗೆ ಭಾಗ ಹೆಚ್ಚಾಗಿ ಕ್ಲಿಯರೆನ್ಸಸ್ ಬೇಕು, ವೈಲ್ಡ್ ಲೈಫ್ ಮತ್ತು ಫಾರೆಸ್ಟ್. ಅದಾದಮೇಲೆ ಮೇಕೆದಾಟು ನಿಮಗೆಲ್ಲ ಕೂಡ ಬಂದಿದೆ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ 2 ಸಲ ನಮ್ಮ ಕಡೆನೇ ಆಗಿದೆ. ಮತ್ತು ಅಪ್ಪರ್ ಕೃಷ್ಣದು ನೋಟಿಫಿಕೇಷನ್ ಆಗಬೇಕು. ಇದು 3 ರಾಜ್ಯಗಳು ಕೂಡ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಆಂಧ್ರ ಮತ್ತು ತೆಲಂಗಾಣ. ನಾವು ಏನಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ ಅಂದರೆ ನೋಟಿಫಿಕೇಷನ್ ಬೇಗ ಮಾಡಿ ಅಂತ ನಾವು ಹೋಗಿದ್ದೀವಿ. ಮತ್ತು ಇದೆಲ್ಲ ಕೋರ್ಟ್ಗಳಲ್ಲಿ ದಶಕಗಳಾಗ್ಬಿಡುತ್ತೆ. ಅದರಿಂದ